ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ವಿದ್ಯಾ ನಾಗರಾಜ್ ಬ್ಲಾಗ್ಸ್. ಎಲ್ಲ ಹೇಗಿದ್ರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಸೊ ಇವತ್ತು ಬಂದ್ಬಿಟ್ಟು ನಾನು ಅಕ್ಕಿ ರೊಟ್ಟಿ ಮತ್ತೆ ಕಾಳು ಪಲ್ಯ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಅನ್ಕೊಳ್ಳೋದೇನೋ ಅದನ್ನೇ ಮಾಡ್ತಾ ಇದ್ದೀನಿ. ಸೊ ಅದಕ್ಕೂ ಮುಂಚೆ ಫಸ್ಟು ಅಕ್ಕಿ ಹಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಅಂತ ಅಂದ್ಬಿಟ್ಟು ಮೊದಲನೇದಾಗಿ ಬಾಣಲಿಗೆ ನೀರನ್ನ ಹಾಕೊಂಡಿದ್ದೀನಿ. 1 ಚಮಚನಷ್ಟು ನೀರನ್ನ ಹಾಕೋಬೇಕು. ಅದಾದ್ಮೇಲೆ ಒಂದ್ ಸ್ವಲ್ಪ ಉಪ್ಪು ಹಾಕೋಬೇಕು. ನಾವು ಅನ್ನಕ್ಕೆ ಹೇಗೆ ಬೇಯ್ಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕೊಳ್ತೀವೋ ಅದೇ ರೀತಿಯಲ್ಲಿ ಉಪ್ಪು ಹಾಕೋಬೇಕು. ನೆಕ್ಸ್ಟ್ ಸ್ವಲ್ಪ 1 ಸ್ಪೂನ್ ಅಷ್ಟು ಅಡಿಗೆ ಎಣ್ಣೆನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಯಾಕೆಂದ್ರೆ ಚಪಾತಿ ಮಿಕ್ಸ್ ಮಾಡ್ಬೇಕಾದ್ರೆ ಚೆನ್ನಾಗಿ ಬರಲಿ ಅಂತ. ಸೊ ಆ ನೀರು ಕುದಿಯೋದ್ರೊಳಗೆ ಸ್ವಲ್ಪ ತರಕಾರಿಗಳನ್ನ ಹೆಚ್ಕೋಬೇಕಾಗುತ್ತೆ. ಅಂದ್ರೆ ಈರುಳ್ಳಿ, ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು ಇಷ್ಟನ್ನು ನಾನು ಹೆಚ್ಕೋಬೇಕಾಗುತ್ತೆ. ಈಗ ನಾನು ಮಾಡ್ತಿರೋದು ಪಲ್ಯ ಬಂದ್ಬಿಟ್ಟು ಮಡ್ಕಿ ಕಾಳು ಅಂತ ಹೇಳ್ತಾರೆ. ಸೊ ಆ ಮಡ್ಕಿ ಕಾಳು ಪಲ್ಯನ ನಾನು ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ನಾನು ಮುಂಚೆನೆ ಮಾಡಿದ್ದೀನಿ, ಬಟ್ ಅದು ಆಲ್ರೆಡಿ ತುಂಬಾ ದಿನಾನೇ ಆಗೋಯ್ತು ಅಪ್ಲೋಡ್ ಮಾಡಿ. ಸೊ ಮತ್ತೆ ಇವತ್ತು ಅದನ್ನೇ ಮಾಡ್ತಾ ಇದ್ದೀನಿ. ತುಂಬಾ ದಿನಗಳ ಮೇಲೆ ಮಾಡ್ತಾ ಇದ್ದೀನಿ. ಒಂದೊಂದ್ಸತಿ ಅನ್ಸುತ್ತೆ ಬರೀ ಕಾಳು ಪಲ್ಯಗಳು ತುಂಬಾ ಚೆನ್ನಾಗಿರ್ತಾವಲ್ವಾ ತಿನ್ನೋದಕ್ಕೆ ಅಂತ. ಸಮಟೈಮ್ಸ್ ಅಂದ್ರೆ ಈ ತರಕಾರಿ ಪಲ್ಯ ಯಾವಾಗ್ಲೂ ಜಾಸ್ತಿ ಮಾಡ್ತಾ ಇರ್ತೀವಿ, ಬಟ್ ಕಾಳು ಪಲ್ಯ ಬಂದ್ಬಿಟ್ಟು ರೇರ್ ಮಾಡ್ಕೊಂತೀವಿ. ಯಾಕಂದ್ರೆ ಮಕ್ಳುಗಳು ಕಾಳು ಪಲ್ಯ ಅಂದ್ರೆ ಒಂದ್ ಸ್ವಲ್ಪ ಅಸಡ್ಡೆ ಮಾಡ್ತಾರೆ. ಸೊ ಹಾಗಾಗಿ ಸ್ವಲ್ಪ ಲೇಟ್ ಆಗ್ತಾ ಇರುತ್ತೆ. ಕೆಲವೊಂದೊಂದ್ಸಲಿ ಎಲ್ಲಾ ತರದ್ದು ಮಾಡ್ತಾ ಇರ್ಬೇಕಾಗತ್ತೆ. ಹಾಗಾಗಿ ನಾನು ಇವತ್ತು ಮಡ್ಕಿ ಕಾಳು ಪಲ್ಯನ ಮಾಡ್ತಾ ಇದ್ದೀನಿ. ತುಂಬಾ ದಿನ ಆಯ್ತು. ಬೇರೆ ತರ ಪಲ್ಯಗಳು ಮಾಡ್ತೀನಿ, ಬಟ್ ನಾನು ಕಾಳು ಪಲ್ಯ ಸ್ವಲ್ಪ ಕಡಿಮೆನೆ ಮಾಡೋದು. ತರಕಾರಿ ಪಲ್ಯಗಳನ್ನ ವೆರೈಟಿ ಆಗಿ ಮಾಡ್ಕೊಂತೀನಿ. ಸೊ ಪಲ್ಯಕ್ಕೆ ಬೇಕಾಗಿರೋದು ಈರುಳ್ಳಿ, ಟೊಮೊಟೊನ ಕಟ್ ಮಾಡ್ಕೊಂತಾ ಇದ್ದೀನಿ. ಚಿಕ್ಕದಾಗಿ ಕಟ್ ಮಾಡ್ಕೋಬೇಕಾಗುತ್ತೆ. ಇದಕ್ಕೆ ನೀವು ಬೇಕಾದ್ರೆ ಹಸಿರು ಮೆಣಸಿನಕಾಯಿನ ಚೆನ್ನಾಗಿ ಕುಟ್ಟಿ ಇಲ್ಲಾಂದ್ರೆ ಗ್ರೈಂಡ್ ಮಾಡಿ ಇಟ್ಕೋಬಹುದು, ಇಲ್ಲಾಂದ್ರೆ ಹಾಗೆ ಕೂಡ ಹಾಕೋಬಹುದು. ಸೊ ನಾನೀಗ ಅಕ್ಕಿ ಹಿಟ್ಟನ್ನ ನೀರ್ನ ಗ್ಯಾಸ್ ಆಫ್ ಮಾಡಿಬಿಟ್ಟು ಬಿಸಿ ನೀರಿಗೆ ಅಕ್ಕಿ ಹಿಟ್ಟನ್ನ ಎಷ್ಟು ಬೇಕು ಅಷ್ಟು ಹಾಕೊಳ್ತಾ ಇದ್ದೀನಿ. ನಾನು ಈ ಬಟ್ಲಲ್ಲಿ 3 ರಿಂದ 4 ಬಟ್ಲು ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ. ಯಾಕೆಂದ್ರೆ ಸೊ ಅದು ಸ್ವಲ್ಪ ಗಟ್ಟಿ ಆಗ್ಬೇಕು. ತೆಳು ಹಾಕ್ಬಿಟ್ರೆ ಚಪಾತಿ ಹದ ಬರೋದಿಲ್ಲ. ಸೊ ತೆಳು ಹಾಕ್ಬಿಡುತ್ತೆ. ಅದಕ್ಕೋಸ್ಕರ ನಾನೇನ್ ಮಾಡ್ತಾ ಇದ್ದೀನಿ ಅಂದ್ರೆ ಚೆನ್ನಾಗಿ ಗಟ್ಟಿ ಆಗೋ ತರ ಸ್ವಲ್ಪ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ. ನೋಡಿ, ಹಾಗೆ ಮಿಕ್ಸ್ ಮಾಡ್ತಾ ಇದ್ರೆ ಗಟ್ಟಿ ಆಗ್ತಾ ಹೋಗ್ತಾ ಇರುತ್ತೆ. ಬಟ್ ಆದ್ರೆ ಇನ್ನು ಸ್ವಲ್ಪ ತೆಳು ಅನ್ಸಿದ್ರೆ ನೀವು ಹಿಟ್ಟನ್ನ ಹಾಕೊಳ್ಳಿ. ಒಂದೇ ಸಲ ಜಾಸ್ತಿ ಹಾಕೊಳಕ್ ಹೋಗ್ಬಾರ್ದು. ಹದವಾಗಿ ಹಾಕೊಳ್ತಾ ಇರ್ಬೇಕು. ನೀವು ಎಷ್ಟು ನೀರು ತಗೊಂತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹಿಟ್ಟು ಎಷ್ಟು ಚೆನ್ನಾಗಿ ಗಟ್ಟಿಯಾಗಿ ಬರುತ್ತೋ ಅಷ್ಟು ಚೆನ್ನಾಗಿ ಮಿದುವಾಗಿ ಮಾಡ್ಕೊಳೋದು ನಮ್ ಜವಾಬ್ದಾರಿ ಆಗಿರುತ್ತೆ. ಸೊ ನಾವು ತುಂಬಾ ಗಟ್ಟಿನೂ ಮಾಡ್ಕೋಬಾರ್ದು, ತುಂಬಾ ತೆಳುನೂ ಮಾಡ್ಕೋಬಾರ್ದು. ಕಾದಿರೋ ನೀರಿಂದ ಆಗಿ ಏನಾಗುತ್ತೆ ಅಂದ್ರೆ ತುಂಬಾನೇ ತೆಳು ತರ ಅನಿಸ್ಬಿಡುತ್ತೆ. ಬಟ್ ಅದು ಡ್ರೈ ಆಗ್ತಾ ಏನಾಗುತ್ತೆ ಅಂದ್ರೆ ಗಟ್ಟಿ ಆಗ್ತಾ ಹೋಗುತ್ತೆ. ಸೊ ನಾನು ಇವಾಗ ಇದನ್ನ ಚೆನ್ನಾಗಿ ತಿರುಗ್ಬಿಟ್ಟು ಸ್ವಲ್ಪ ಹೊತ್ತು ಬಾಯಿ ಮುಚ್ಚಿ ಅದ್ರದ್ದು ಪ್ಲೇಟ್ ಮುಚ್ಚಿಬಿಟ್ಟು ಎತ್ತಿಟ್ಟಿದ್ದೀನಿ ಸೈಡ್ಗೆ. ಯಾಕಂದ್ರೆ ಬಿಸಿ ಇದ್ದಾಗ ಕೈಯಲ್ಲಿ ನಾವು ಟಚ್ ಮಾಡೋದಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ನಾನು ಈ ರೀತಿ ಎತ್ತಿಟ್ಕೊಂಡೆ. ಈಗ ಒಂದು ಬಾಣ್ಲಿಗೆ ಅಡಿಗೆ ಎಣ್ಣೆನ ಹಾಕೊಳ್ತಾ ಇದ್ದೀನಿ, ಯಾಕಂದ್ರೆ ಪಲ್ಯ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು. ಸೊ ನೀವು ನನ್ನ ವಿಡಿಯೋ ನೋಡ್ತಾ ಇದ್ರೆ ನನ್ನ ಚಾನಲ್ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸೊ ಪ್ಲೀಸ್ ಈಗಲೇ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡೋ ವಿಡಿಯೋಸ್ನೆಲ್ಲ ನೋಡ್ಬೋದು. ಈಗ ನಾನು ಬಾಣ್ಲಿಗೆ ಜೀರಿಗೆ, ಸಾಸಿವೆನ ಹಾಕೊಂಡು ಹಾಗೆ ಹೆಚ್ಚಿದಂತ 2 ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇದು ಒಂದು ನಾರ್ಮಲ್ ನಾವು ಹೇಗೆ ಪಲ್ಯಗೆ ಹೆಚ್ಕೊಂಡು ಮಿಕ್ಸ್ ಮಾಡ್ಕೊಂತೀವೋ ಬೇಯಿಸ್ಕೊಳ್ತೀವೋ ಅದೇ ತರನೇ ಅಷ್ಟೇನೆ. ಇದಕ್ಕೆ ಕರಿಬೇವು ಕೂಡ ಹಾಕೊಳ್ತಾ ಇದ್ದೀನಿ. ಎಳೆ ಕರಿಬೇವು ಮಾರ್ಕೆಟ್ ಇಂದ ಫ್ರೆಶ್ ಆಗಿ ತಗೊಂಡ್ಬಂದಿದ್ದೆ, ನಿನ್ನೆ ನೈಟ್ ತಗೊಂಡ್ಬಂದಿದ್ದು. ಸೊ ಅದಕ್ಕೂ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು. ಮತ್ತೆ ಅದ್ರ ಜೊತೆಗೆ ಟೊಮೊಟೊ ಕೂಡ ನಾನು ಹೆಚ್ಚಿ ಹಾಕೊಳ್ತಾ ಇದ್ದೀನಿ. ಇದನ್ನು ಅಷ್ಟೇ ಚಿಕ್ಕದಾಗಿ ಹೆಚ್ಚಿ ಹಾಕೋಬಹುದು. ನೀವು 1 ಟೊಮೊಟೊ ಯೂಸ್ ಮಾಡ್ಕೋಬಹುದು. ನಾನು 2 ಟೊಮೊಟೊ ಹಾಕೊಂಡಿದ್ದೀನಿ. ಯಾಕಂದ್ರೆ 1 ಟೊಮೊಟೊ ಯೂಸ್ ಮಾಡ್ಕೊಂಡು ಮಿಕ್ಕಿದ ಸ್ವಲ್ಪ ಹುಣಸೆ ಹಣ್ಣು ಹುಳಿ ಹಾಕೋಬಹುದು. ನಾನು ಹುಣಸೆ ಹುಳಿ ಏನು ಯೂಸ್ ಮಾಡ್ತಾ ಇಲ್ಲ, 2 ಟೊಮೊಟೊ ಕೂಡ ಹಾಕೊಂಡಿದ್ದೀನಿ. ಮತ್ತೆ ಇದಕ್ಕೆ ಮಡಕಿ ಕಾಳನ್ನ ಮೊಳಕೆ ಕಟ್ಟಿತ್ತು ನೋಡಿ, ಚೆನ್ನಾಗಿ ಮೊಳಕೆ ಬಂದಿದೆ. ಸೊ ಇದನ್ನ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನ ಹಾಕೋಬಹುದು. ನಾನು 2 ದಿನಕ್ಕಾಗೋವಷ್ಟು ಮಡಕಿ ಕಾಳನ್ನ ನೆನೆ ಇಟ್ಕೊಂಡಿದ್ದೀನಿ. ಈಗ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನ ಕಾಳನ್ನ ಹಾಕೊಳ್ಳಿ. ಇನ್ ಮಿಕ್ಕಿದ್ದ ನೀವು ಎತ್ತಿ ಮತ್ತೆ ಇನ್ನೊಂದ್ಸತಿ ಬೇರೆ ತರ ಈ ತರಕಾರಿ ಪಲ್ಯ ಏನಾದ್ರು ಮಾಡಿದಾಗ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ನಾನು ಇನ್ನೊಂದು ನೆಕ್ಸ್ಟ್ ಟೈಮ್ಗೆ ತರಕಾರಿ ಪಲ್ಯ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಒಂದೇ ಸಲ 2 ಸ್ವಲ್ಪ ನೆನೆ ಹಾಕಿದ್ದೀನಿ. ಇಲ್ಲ ಇನ್ನೂ ಸ್ವಲ್ಪ ಹಾಕೊಂಡು ಜಾಸ್ತಿ ಮಾಡ್ಕೊಳ್ಳೋದಾದ್ರೂ ಕೂಡ ನೀವು ಮಾಡ್ಕೋಬಹುದು. ಇದನ್ನ ಚೆನ್ನಾಗಿ ತುಂಬಾನೇ ಫ್ರೈ ಮಾಡ್ಕೋಬೇಕಾಗತ್ತೆ. ಒಂದು ಅರ್ಧ ಭಾಗದಷ್ಟು ಅಡಿಗೆ ಎಣ್ಣೆಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದು ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೋ ಅಷ್ಟು ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ. ಹೀಗೆ ಫ್ರೈ ಮಾಡ್ತಾ ಇದ್ರೆ ತುಂಬಾನೇ ಟೇಸ್ಟಿಯಾಗಿರುತ್ತೆ. ಮತ್ತೆ ಇದಕ್ಕೆ 1.5 ಕಪ್ನಷ್ಟು ನೀರನ್ನ ಹಾಕೊಳ್ತಾ ಇದ್ದೀನಿ ನಾನು. ಈಗ ನೀರನ್ನ ಹಾಕೊಂಡು ಇದನ್ನ ಚೆನ್ನಾಗಿ ಬೇಯೋವರೆಗೂ ಬಿಡಬೇಕು. ಇದು ಬೇಯ್ಕೊಳ್ಳೋದ್ರೊಳಗೆ ನಾನು ಬೇರೆ ಒಂದು ರೆಸಿಪಿನ ತೋರಿಸ್ತೀನಿ. ಈಗ ಇದಕ್ಕೆ ಕಡಲೆ ಬೀಜನ ಸ್ವಲ್ಪ ಹುರ್ಕೊಳ್ಳೋದಕ್ಕೆ ಅಂತ ಹಾಕೊಂಡಿದ್ದೀನಿ. ಇದನ್ನು ಅಷ್ಟೇ ಚೆನ್ನಾಗಿ ಹುರ್ಕೋಬೇಕಾಗತ್ತೆ.
ಇದು ಬಂದ್ಬಿಟ್ಟು ಏನಕ್ಕೆ ಅಂತ ಕೊನೆ ಲಾಸ್ಟ್ ಅಲ್ಲಿ ಹೇಳ್ತೀನಿ. ಮತ್ತೆ ಇದಾದ್ಮೇಲೆ ಲಾಸ್ಟ್ಗೆ ಕುಶಿನಿ ಪುಡಿ, ಹುಚ್ಚೆಳ್ಳು ಅಂತಾನು ಕೂಡ ಹೇಳ್ತಾರೆ, ಕುಶಿನಿ ಪುಡಿ ಅಂತ ಹೇಳ್ತಾರೆ. ಇದನ್ನು ಕೂಡ ಹಾಕೊಂಡು ಇದನ್ನ ಗ್ಯಾಸ್ ಆಫ್ ಮಾಡ್ಕೊಂಡು ಹಂಚಿ ಮೇಲೆ ಹಾಕೊಳ್ಳಿ. ಯಾಕೆ ಅಂದ್ರೆ ಹಂಚ್ ಕಾದಿರುತ್ತಲ್ಲ ಚಟಪಟ ಅಂತ ಸಿಡಿದು ಬಿಡುತ್ತೆ. ಆ ಸಿಡಿದಾಗ ಏನಾಗುತ್ತೆ, ಎಲ್ಲ ಸಿಡಿದು ಆಚೆ ಕಡೆ ಹೋಗ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಗ್ಯಾಸ್ ಆಫ್ ಮಾಡಿ ಹಾಕೊಳ್ಳೋದ್ರಿಂದ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಈಗ ಇಲ್ಲಿ ನೋಡಿ ಚೆನ್ನಾಗಿ ಬೆಂದ್ಕೊಂಡಿದೆ. ಮತ್ತೆ ಇದಕ್ಕೆ ಸ್ವಲ್ಪ ನಾನು ಖಾರದ ಪುಡಿನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಸಿರು ಮೆಣಸಿನಕಾಯಿ ನಾನು ಯೂಸ್ ಮಾಡ್ತಾ ಇಲ್ಲ. ಮತ್ತೆ ಸ್ವಲ್ಪ ಸಾಂಬಾರ್ ಪೌಡರು ಇದನ್ನು ಕೂಡ ಮಿಕ್ಸ್ ಮಾಡ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ನಾನು ಈಗ ಅಲ್ಲಿ ಕುಶಿನಿ ಪುಡಿ ಮತ್ತೆ ಕಡಲೆ ಬೀಜನ ಹುರಿದು ಇಟ್ಕೊಂಡಿದ್ದಲ್ಲ, ಅದನ್ನ ಗ್ರೈಂಡರ್ ಅಲ್ಲಿ ಮಿಕ್ಸಿಗೆ ಹಾಕೊಂಡು ಚೆನ್ನಾಗಿ ರುಬ್ಕೋಬೇಕು. ಪೌಡರ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಬಾಣ್ಲಿಗೆ ಹಾಕೋಬೇಕು. ಬಾಣ್ಲಿಗೆ ಹಾಕೊಂಡು ಇದಕ್ಕೆ ಲಾಸ್ಟ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡು ಚೆನ್ನಾಗಿ ಇನ್ನೇನು ಪಲ್ಯ ಇಳಿಸೋದಕ್ಕೆ ಒಂದು 10 ನಿಮಿಷ ಆಯ್ತು ಅನ್ನುವಾಗ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಚೆನ್ನಾಗಿ ಸ್ವಲ್ಪ ಕುದಿಸ್ಬಿಟ್ಟು ಆನಂತರ ಇದನ್ನ ಪಲ್ಯ ರೆಡಿ ಆಗಿದೆ ಅಂತ ಅರ್ಥ. ಇದು ನೋಡಿ ಚೆನ್ನಾಗಿ ನೋಡೋದಕ್ಕೂ ತುಂಬಾ ಚೆನ್ನಾಗಿ ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ. ಪಲ್ಯ ಕೂಡ ರೆಡಿ ಆಯ್ತು. ನೀವು ನೋಡಿ ಬೇಕಾದ್ರೆ ಹುಣಸೆ ಹಣ್ಣು ಬೇಕಾದ್ರೆ ಹಾಕೋಬಹುದು, ಬೆಲ್ಲ ಕೂಡ ಬೇಕಾದ್ರೂ ಹಾಕೋಬಹುದು. ನಾನು ಇದಕ್ಕೆ ಬೆಲ್ಲ ಆಡ್ ಮಾಡಿಲ್ಲ. ನಿಮ್ಗೆ ಬೆಲ್ಲ ಬೇಕಂದ್ರೆ ನೀವು ಆಡ್ ಮಾಡ್ಕೋಬಹುದು. ಫೈನಲಿ ಪಲ್ಯ ರೆಡಿ ಆಗಿದೆ. ಸೊ ಇವಾಗ ರೊಟ್ಟಿ ಒಂದು ತೊಟ್ಟದಿದೆ ಬಾಕಿ. ಈಗ ರೊಟ್ಟಿನ ತೊಟ್ಟೋಣ. ಹೇಗ್ ಮಾಡ್ತೀನಿ ಅಂತ ತೋರಿಸ್ತೀನಿ. ನನಗೆ ಮುಂಚೆ ರೊಟ್ಟಿ ಮಾಡೋದಕ್ಕಂತೂ ಬರ್ತಾನೆ ಇರ್ಲಿಲ್ಲ. ನಿಜ ಹೇಳ್ಬೇಕಂತಾನೆ ನಂಗೆ ನಿಜ ರೊಟ್ಟಿ ಮಾಡೋದಕ್ಕೆ ಬರ್ತಾ ಇರ್ಲಿಲ್ಲ. ನಾನು ಅಪ್ಪು ಹೇಳ್ಬೇಕಂತಂದ್ರೆ ಅಪ್ಪು ಹೊಟ್ಟೆಲಿ ಇದ್ದಾಗಲೇ ನಾನು ರೊಟ್ಟಿ ಮಾಡೋದ್ ಕಲ್ತಿದ್ದು. ಯಾರಾದ್ರೂ ನಮ್ ತರ ಅಷ್ಟು ಬೇಗ ನಾನು ಅದಿಂಗ್ ರೊಟ್ಟಿ ಮದ್ವೆ ಆಗಿ 10 ವರ್ಷ ಆದ್ರೂ ಕೂಡ ನನಗೆ ರೊಟ್ಟಿ ಮಾಡಕ್ ಬರ್ತಾ ಇರ್ಲಿಲ್ಲ. ಬಿಕಾಸ್ ನನಗೆ ಟೈಮ್ ಕೂಡ ಇರ್ತಿರ್ಲಿಲ್ಲ ಕಲಿಯೋದಕ್ಕೆ. ಹಾಗಾಗಿ ನಾನು ಕಲಿತಾನೂ ಇರ್ಲಿಲ್ಲ. ಕೇರ್ಲೆಸ್ ಆಗಿತ್ತು. ಅಂದ್ರೆ ನಾನು ವರ್ಕ್ ಬೇರೆ ಹೋಗ್ತಾ ಇದ್ದೆ. ಸೊ ಹಾಗಾಗಿ ನನಗೊಂದ್ ಸ್ವಲ್ಪ ಮಾಡಿ ತಿಂದು ಹೋಗೋದೇ ಒಂದು ಹೆಚ್ಚಾಗಿತ್ತು. ರೊಟ್ಟಿ ಎಲ್ಲ ಮಾಡೋದು ಅಷ್ಟೊಂದು ನನಗೆ ಬರ್ತಾ ಇರ್ಲಿಲ್ಲ. ಬೇರೆಯವ್ರಿಗೆ ಹೇಳ್ತಿದ್ದೆ ಮಾಡ್ಕೊಂಬಂದ್ ಕೊಡಿ ಅಂತ ಅನ್ಬಿಟ್ಟು. ಬಾಕಿ ಎಲ್ಲ ಮಾಡ್ತಿದ್ದೆ. ರೊಟ್ಟಿ ಮಾಡೋದು ಸ್ವಲ್ಪ ನನಗೆ ಕಷ್ಟ ಆಗ್ತಿತ್ತು. ಆನಂತರ ನಾನು ಮನೇಲಿ ಇದ್ಕೊಂಡು ನನಗೆ ಪ್ರೆಗ್ನೆಂಟ್ ಟೈಮಲ್ಲಿ ಹೊಟ್ಟೆ ತುಂಬಾ ಹಸಿವಾಗೋದು. ಆದ್ರೆ ನಂಗೆ ಊಟ ಏನು ಸೇರ್ತಾ ಇರಲಿಲ್ಲ ಅಪ್ಪು ಪ್ರೆಗ್ನೆಂಟ್ ಅಲ್ಲಿ. ಆ ಟೈಮಲ್ಲಿ ನನಗೆ ರೊಟ್ಟಿನೇ ಹೊಟ್ಟೆಗೆ ಸೇರ್ತಾ ಇದ್ದು. ಹಾಗಾಗಿ ನಾನು ರೊಟ್ಟಿ ಮಾಡೋದ್ ಕಲ್ತ್ಕೊಂಡಿದ್ದು. ಹೇಗ್ ಮಾಡೋದ್ ರೊಟ್ಟಿನ ಅಂತ ನೋಡ್ಕೊಂಡು. ಸೊ ನಾನು ಈ ತರ ಬೇಯಿಸ್ಕೊಂಡಾದ್ಮೇಲೆ ಈಗ ನೋಡಿ ತಣ್ಣಗಾಗಿದೆ. ಅದನ್ನ ಚೆನ್ನಾಗಿ ಮಿತ್ಕೊಂಡಾದ್ಮೇಲೆ ನೋಡಿ ಈ ರೀತಿ ತೊಟ್ಕೋಬೇಕಾಗುತ್ತೆ. ಯಾವ ಬೆಳೆ ನೋಡಿಲಿ ಇಷ್ಟಕ್ಕಷ್ಟೇ ನಮ್ಮ ಹಸ್ತ ಮಾತ್ರ ಬರಬೇಕು. ಬೆಳ್ಳ ಹಚ್ಚುಗಳು ಬೀಳ್ಬಾರ್ದು. ಬೆಳ್ಳ ಹಚ್ಚು ಬಿದ್ದಷ್ಟು ಅದು ಬೆಳ್ಳ ಕಾಣಿಸ್ತಾ ಇರುತ್ತೆ. ಅದೇ ನಮ್ಮ ಹಸ್ತ ಬೀಳ್ತಾ ಇದ್ರೆ ಬೆಳ್ಳ ಹಚ್ಚುನು ಕೂಡ ಕಾಣಿಸಲ್ಲ. ಅಷ್ಟು ನೈಸಾಗಿ ಒಳ್ಳೆ ಚಪಾತಿ ನಾವು ಯಾವ ರೀತಿ ಮಾಡ್ತೀವೋ ಅದೇ ರೀತಿಯಾಗಿ ರೌಂಡ್ ಆಗಿ ಕಾಣಿಸುತ್ತೆ. ನೀಟಾಗಿರುತ್ತೆ. ನಮ್ಮ ಬೆಳ್ಳ ಹಚ್ಚು ಕೂಡ ಕಾಣಿಸೋದಿಲ್ಲ. ಸೊ ಈ ರೀತಿಯಾಗಿ ತೊಡ್ಕೊಂತ ಮಾಡ್ಕೊಂಬಂದೆ. ನೋಡಿ ಬೆರಳು ಬಂದ್ರೆ ನೋಡಿ ಆ ರೀತಿಯಾಗಿ ಬೆಳ್ಳು ಕಾಣಿಸ್ತಾ ಇರುತ್ತೆ. ಹಾಗಾಗಿ ಹಸ್ತ ಕೊಟ್ಕೊಂಡು ಹೋಗ್ತಿದ್ರೆ ಹಸ್ತ ಬರುತ್ತೆ. ತೆಳುವಾಗಿ ಮಾಡ್ಕೊಂಡು ನಾನಿವಾಗ ಮೊದಲನೇದು ರೊಟ್ಟಿ ಹಾಕೊಳ್ತಾ ಇದ್ದೀನಿ. ಇದು ಮೊದಲನೇ ರೊಟ್ಟಿ ಬಂದ್ಬಿಟ್ಟು ನನ್ನ ಮಗಳಿಗೆ ಸ್ವಲ್ಪ ದೊಡ್ಡದಾಗೆ ಹಾಕೊಡ್ತಿದ್ದೀನಿ. ಯಾಕೆ ಅಂದ್ರೆ ಅವಳಿಗೆ 2 ರೊಟ್ಟಿ ಬೆಳಗ್ಗೆನೆ 2 ರೊಟ್ಟಿ ತಿನ್ನಮ್ಮ ಅಂತಂದ್ರೆ ತಿನ್ನೋದಿಲ್ಲ. ಯಾರೇ ಆದ್ರೂ ನಾವಾದ್ರೂ ಅಷ್ಟೇನೆ. ಬಟ್ ಆದ್ರೆ ಮಕ್ಳಿಗೆ ಒಂದ್ ಸ್ವಲ್ಪ ಹೆಚ್ಚಿಗೆ ತಿನ್ಲೇಬೇಕಾಗುತ್ತೆ. ಮಧ್ಯಾಹ್ನ ಟೈಮಲ್ಲಿ ಸ್ಕೂಲ್ ಹೇಗ್ ತಿಂತಾಳೋ ಏನೋ ಅಂತ ಅಂದ್ಬಿಟ್ಟು ಅರ್ಧಂಬರ್ಧ ತಿಂತಾಳೆ. ಅದಕ್ಕೋಸ್ಕರ ನಾನೇನ್ ಮಾಡ್ತೀನಿ, ಈ ರೀತಿಯಾಗಿ ಮನೇಲೆ ಒಂದ್ ಸ್ವಲ್ಪ 1 ರೊಟ್ಟಿಯಷ್ಟು ಹಾಕಿ ತೊಟ್ಟಿ ಕೊಟ್ಬಿಡ್ತೀನಿ. ಅವಳು ಒಂಚೂರು ಮನೇಲಿದ್ರೆ ಅಚ್ಚುಕಟ್ಟಾಗಿ ನಾವು ತಿನ್ನಿಸ್ ಕಳಿಸ್ಬೋದು. ಸ್ಕೂಲಲ್ಲಿ ಹೇಗ್ ತಿಂತಾಳೋ ಏನೋ ಅಂತ ಅನ್ಬಿಟ್ಟು. ಅವ್ರಿಗೆ ಇನ್ನೂ ಒಂದೇನಾದ್ರು ಸ್ನಾಕ್ಸ್ ಟೈಮ್ ಇಲ್ಲ. ಸೊ ಹಾಗಾಗಿ ನನಗೆ ಇನ್ನೂ ಒಳ್ಳೇದಾಯ್ತು. ಅದಕ್ಕೆ ನಾನೇ ಮಾಡ್ತೀನಿ, ಮನೇಲೆ ರೊಟ್ಟಿ ಒಂದ್ ಸ್ವಲ್ಪ ತಿಂಡಿ ಏನೇ ಆಗ್ಲಿ ಸ್ವಲ್ಪ ಎಕ್ಸ್ಟ್ರಾ ತಿನ್ನಿಸ್ಬಿಟ್ಟೆ ಕಳಿಸ್ತೀನಿ. ಮಧ್ಯಾಹ್ನ ಟೈಮಲ್ಲಿ ಹೇಗಾದ್ರೂ ತಿನ್ಕೊಂಡ್ಲಿ ಅಂತ ಅನ್ಬಿಟ್ಟು. ಮಧ್ಯಾಹ್ನ ಟೈಮಲ್ಲಿ ಸ್ಕೂಲಲ್ಲಿ ಜಾಸ್ತಿ ಕಳಿಸೋದಕ್ಕೆ ಆಗೋದಿಲ್ಲ. ಯಾಕೆ ಅಂತಾನೆ ಬಿಡ್ತಾರೆ ಅಂತ ಅನ್ಬಿಟ್ಟು ಟೀಚರ್ಸ್ ಸ್ವಲ್ಪ ಹಾಕಿ ಜಾಸ್ತಿ ಹಾಕ್ಬೇಡಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾನೇನ್ ಮಾಡ್ತೀನಿ ಅಂದ್ರೆ ಮನೇಲಿ ಒಂದ್ ಸ್ವಲ್ಪ ಎಕ್ಸ್ಟ್ರಾ ತಿನ್ನಿಸ್ಬಿಟ್ಟು ಮಧ್ಯಾಹ್ನ ಮಾತ್ರ ಸ್ಕೂಲಲ್ಲಿ ಎಷ್ಟು ಸ್ವಲ್ಪನೇ ಹಾಕಿ ಕಳಿಸ್ತೀನಿ. ಬಂದಿದ ತಕ್ಷಣ ಬೇಕಾದ್ರೆ ಊಟ ಮಾಡ್ಲಿ ಅಂತ ಅನ್ಬಿಟ್ಟು. ಮಗಳು ರೆಡಿಯಾಗಿ ಬಂದಿದ್ದಾಳೆ. ಸ್ನಾನ ಮಾಡಿ ಫ್ರೆಶ್ ಅಪ್ ಆಗ್ಬಿಟ್ಟು ಇನ್ ಮೇಕಪ್ ಮಾತ್ರ ನಾನು ಮಾಡ್ಬೇಕಷ್ಟೇನೆ. ಹೋಗಿ ಕ್ರೀಮ್ ಹಚ್ಚಿ ಆಣೆಗೆ ಬಟ್ಟೆ ಇಡಬೇಕು. ಯಾಕಂದ್ರೆ ಅದನ್ನ ಮಾತ್ರ ನಾನೇ ಮಾಡ್ತೀನಿ. ಯಾಕಂದ್ರೆ ಇನ್ನು ಮಕ್ಳಲ್ವಾ, ಇನ್ನೂ ಅಷ್ಟು ನೀಟಾಗಿ ರೆಡಿ ಆಗಕ್ ಬರೋದಿಲ್ಲ ಅಂತ ಅನ್ಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಹಾಳೊಟ್ಟೆಗೆ ಅವಳಿಗೆ ಬಿಸಿನೀರು ಕೊಡ್ತೀನಿ ಕುಡಿಯೋದಕ್ಕೆ, ಮತ್ತೆ ಬಾದಾಮಿ ಕಾಯಿ ಕೊಡ್ತೀನಿ. ಸೊ ಅವಳು ಬಂದ್ಬಿಟ್ಟು ಇವತ್ತು ನನಗೆ ರೊಟ್ಟಿ ಹಾಕೋದ್ರಿಂದ ಅವಳಿಗೆ ಹೇಳಿದೆ ಬಂದು ನೀರ್ ತಗೊಂಬ ನೀನೇ ಕುಡಿ ಅಂತಂದು. ಅವಳು ಬಂದು ನೀರ್ ಕುಡಿದ್ಲು. ಹಾಗೆ ರೊಟ್ಟಿ ಕೂಡ ಹಾಕಿ ಕಳಿಸ್ದೆ. ಅವಳ ಪಾಡಿಗೆ ಅವಳು ತಿಂತಾಳೆ ಅಂತ. ಈಗ ರೊಟ್ಟಿ ನೋಡಿ ಚೆನ್ನಾಗಿ ಈ ರೀತಿಯಾಗಿ ಉತ್ಕೋಬೇಕು. ಈ ರೀತಿಯಾಗಿ ಮಾಡ್ಕೊಂತಾ ಇದ್ರೆ ರೊಟ್ಟಿ ತುಂಬಾ ಚೆನ್ನಾಗಿ ಬರುತ್ತೆ. ಎಷ್ಟು ಚೆನ್ನಾಗಿ ನೀವು ಚಪಾತಿ ಹಿಟ್ಟು ತರ ಮಿತ್ಕೊಂತಿರೋ ಅಷ್ಟು ಚೆನ್ನಾಗಿ ರೊಟ್ಟಿ ಅಂತ ಫೀಲೇ ಆಗಲ್ಲ, ಚಪಾತಿ ತರನೇ ಫೀಲ್ ಆಗುತ್ತೆ. ಈ ರೀತಿ ಮಾಡ್ಕೊಂತ ಹೀಗೆ ತೊಟ್ಕೊಂತ ಹೋಗ್ಬೇಕು. ನೋಡಿ ನಾನು ಹಸ್ತನ ಮಾತ್ರ ತೋಡಿಸ್ತಾ ಇದ್ದೀನಿ. ಇದು ಯಾವ ತರ ಅಂತಂದ್ರೆ ಒಂದ್ ಸ್ವಲ್ಪ
ನನ್ನ ಮಗಳಿಗೋಸ್ಕರ ಮಾಡ್ತಾ ಇರೋದು. ಅವಳಿಗೆ ರೌಂಡ್ ಶೇಪ್ ಆಗಿ ನೀಟಾಗಿ ಮಾಡ್ಕೊಡ್ಬೇಕು. ಸೊ ಅದಕ್ಕೆ ಮತ್ತೆ ಇನ್ನು ಕೆಲವರಿಗೆ ರೌಂಡ್ ಶೇಪ್ ಆಗಿ ಬೇಕು ಮತ್ತೆ ನೀಟಾಗಿರ್ಬೇಕು ಅನ್ನೋರ್ಗೂ ಕೂಡ ಇದೊಂದು ಹೆಲ್ಪ್ ಆಗೋ ತರ ಹೇಳ್ಕೊಡ್ತಾ ಇದ್ದೀನಿ. ಸೊ ಈ ರೀತಿಯಾಗಿ ನೀವು ಲಟಿಸ್ಕೊಂಡ್ಬಿಟ್ಟು ರೌಂಡ್ ಶೇಪ್ ಆಗಿ ಅದಾದ್ಮೇಲೆ ಈಗ ಒಂದು ಪ್ಲೇಟ್ ಈ ತರ ಪ್ಲೇಟ್ ಅಲ್ಲಿ ಇಟ್ಕೊಂಡ್ಬಿಟ್ಟು ಕ್ಲೀನಾಗಿ ಅದರಲ್ಲೇ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡು ಎಕ್ಸ್ಟ್ರಾಸ್ನ ಹಾಗೆ ತೆಗೆದ್ಬಿಡಿ. ಅವಾಗ ನೀಟಾಗಿ ಕಾಣಿಸುತ್ತೆ. ಮತ್ತೆ ಇದು ಒಂದು ಬಂದ್ಬಿಟ್ಟು ನನ್ನ ಮಗಳಿಗೆ ಸ್ಮಾಲ್ ರೊಟ್ಟಿ ಇರಬೇಕು. ಇವಾಗ ಸ್ಕೂಲಿಗಲ್ವಾ, ಸೊ ಸ್ಮಾಲ್ ರೊಟ್ಟಿ ಇರಬೇಕು. ದೊಡ್ಡದಾಗಿ ನಾವು ಕೊಡೋ ಹಾಗಿಲ್ಲ. ಮನೇಲಿ ಆದ್ರೆ ಹೇಗೋ ಒಂದ್ ಸ್ವಲ್ಪ ದೊಡ್ಡದಾಗಿ ಇಡ್ಬೋದು, ಬಟ್ ಸ್ಕೂಲ್ಗಾದ್ರೆ ಚಿಕ್ಕದಾಗಿ ಕೊಟ್ರೆ ಅವಳಿಗೂ ತುಂಬಾ ಇಷ್ಟ ಆಗುತ್ತೆ. ಅದ್ರಲ್ಲೂ ಮಕ್ಳಿಗಂದ್ರೆ ಪುಟ್ಟದಾಗಿ ಮಾಡ್ಕೊಟ್ರೆ ಇಷ್ಟ ಆಗದಲ್ಲೇ ಇರ್ತಾ, ಅವ್ರಿಗೂ ತುಂಬಾನೇ ಇಷ್ಟ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪರ್ಫೆಕ್ಟ್ ಆಗಿ. ಈಗ ಇದನ್ನ ನಾನು ಹಂಚಿ ಮೇಲೆ ಹಾಕೊಂಡು ಚೆನ್ನಾಗಿ ಬೇಯಿಸ್ಕೊಂತೀನಿ. ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಬೇಕು. ತುಂಬಾ ಹೈ ಫ್ಲೇಮಲ್ಲಿ ಇಟ್ಕೋಬೇಡಿ, ತಳ ಒತ್ತದು ಆ ರೀತಿ ಎಲ್ಲ ಆಗ್ಬಿಡುತ್ತೆ. ಇದಾದ್ಮೇಲೆ ನಾವು ಹಾಕಿದ ತಕ್ಷಣನೇ ಹಿಟ್ಟಿರುತ್ತಲ್ವಾ, ನಾವು ಲಟ್ಟಿಸಿದಾಗ ಕೆಳಗಡೆ ಹಿಟ್ಟಿರುತ್ತೆ. ಸೊ ಅದನ್ನು ನಾವು ಸ್ವಲ್ಪ ಮಟ್ಟಿಗೆ ಕೊಡಬಹುದು, ಮತ್ತೆ ಕಿತ್ತೋಗುತ್ತಲ್ವಾ, ಅದಕ್ಕೋಸ್ಕರ ಏನ್ ಮಾಡ್ತೀವಿ, ಸ್ವಲ್ಪ ಲೈಟಾಗಿ ಕೊಡಿಕೊಂಡು ಅದಾದ್ಮೇಲೆ ಸ್ವಲ್ಪ ನೀರ್ ಹಾಕೊಂಡು ಚಿಮ್ಸ್ಕೊಂತೀವಿ. ಸ್ವಲ್ಪ ಬೇಯಂಗ ಆಗುತ್ತಲ್ಲ ಅವಾಗ ನೀರ್ ಚಿಮ್ಸ್ಬೇಕು. ಆಗ ವೈಟ್ ಇರುತ್ತಲ್ಲ ಪೌಡರು, ಅದು ಕಡಿಮೆ ಆಗುತ್ತೆ. ಈಗ ಆ ಕಡೆ ಈ ಕಡೆಗೆ ಹಾಕುತ್ತಾ ಚೆನ್ನಾಗಿ ಬೇಯಿಸ್ಕೊಂತ ಸ್ವಲ್ಪ ಅಡಿಗೆ ಎಣ್ಣೆನೂ ಕೂಡ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಎಣ್ಣೆ ಮಿಕ್ಸ್ ಮಾಡೋದ್ರಿಂದ ತುಂಬಾನೇ ಚೆನ್ನಾಗಿ ಬರುತ್ತೆ, ಟೇಸ್ಟಿಯಾಗಿ ಬರುತ್ತೆ. ನಾವು ಹೇಗೆ ಚಪಾತಿಗೆ ಅಡಿಗೆ ಎಣ್ಣೆ ಯೂಸ್ ಮಾಡ್ತೀವೋ ಅದೇ ತರನೇ ಮಾಡ್ಕೋಬಹುದು. ನೀವು ಬೇಕಾದ್ರೆ ತುಪ್ಪ ಕೂಡ ಹಾಕೋಬಹುದು, ಬಟ್ ನಾನು ತುಪ್ಪ ಹಾಕ್ತಾ ಇಲ್ಲ, ಅಡಿಗೆ ಎಣ್ಣೆನ ಹಾಕೊಳ್ತಾ ಇದ್ದೀನಿ. ನೋಡಿ ಚಪಾತಿ ಎಷ್ಟು ಚೆನ್ನಾಗಿ ಪರ್ಫೆಕ್ಟ್ ಆಗಿ ಬಂದಿದೆ. ನೋಡೋದಕ್ಕೆ ಅದು ಅಕ್ಕಿ ರೊಟ್ಟಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಈಗ ಹಂಸಂಗೆ ಬಾಕ್ಸ್ ಎಲ್ಲ ಕಟ್ ಆಯ್ತು, ಅವಳು ಸ್ಕೂಲ್ಗೂ ಕೂಡ ಹೋಗಾಯ್ತು. ನನಗೀಗ ಹೊಟ್ಟೆ ಹಸಿತಾ ಇದೆ. ನಿಂತ್ಕೊಂಡು ಬೇರೆ ಬೆಳಗಿಂದ ಎಲ್ಲ ಕೆಲಸ ಮಾಡಿರ್ತೀವ, ತುಂಬಾ ಟಯರ್ಡ್ ಆಗಿರುತ್ತೆ. ನನಗೂ ಸುಸ್ತಾಗ್ತಾ ಇರೋದ್ರಿಂದ ಫಸ್ಟ್ ನಾನು ಊಟ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ನಾನು ಒಂದೆರಡು ರೊಟ್ಟಿ ಮತ್ತೆ ಮಡಕಿ ಕಾಳು ಪಲ್ಯನೂ ಕೂಡ ಹಾಕೊಂಡು ನಾನು ಇವಾಗ ಊಟ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಇದಾದ್ಮೇಲೆ ಊಟ ಎಲ್ಲ ಆಯಿತು. ನಾನು ಇವಾಗ ತಲೆಗೆ ಹೇರ್ ಪ್ಯಾಕ್ ಮಾಡ್ಕೋಬೇಕಾಗಿತ್ತು. ಸೊ ಹಾಗಾಗಿ ನಾನು ಇವತ್ತು ನೈಟೇನೆ ಮೆಂತೆ ಕಾಳನ್ನ ಚೆನ್ನಾಗಿ ನೆನೆಸಿಟ್ಟಿದ್ದೆ. ನೋಡಿ ನೀರೆಲ್ಲ ಸೋಸ್ಕೊತಾ ಇದ್ದೀನಿ, ಚೆನ್ನಾಗಿ ಕೂಡ ನೆಂದಿದೆ. ನೀರನ್ನು ಅಷ್ಟೇ ಎಸಿಬಾರ್ದು, ನೀಟಾಗಿ ಒಂದು ಬೌಲಲ್ಲಿ ಇಟ್ಟಿಟ್ಕೊಳ್ಳಿ. ಯಾಕೆ ಅಂತ ನಾನು ಕೊನೆಯಲ್ಲಿ ಹೇಳ್ತೀನಿ. ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ರೆ ಮಾತ್ರ ನಿಮಗೆ ಗೊತ್ತಾಗುತ್ತೆ ಯಾಕೆ ನೀರು ಬೇಕು ಅಂತಂದು. ಅದ್ರ ಜೊತೆಗೆ ಅಕ್ಸೆ ಬೀಜ ನಿಮ್ಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿರಲ್ಲ. ಇದು ಅಂಗಡಿಲಿ ಕೂಡ ಸಿಗುತ್ತೆ. ನೀವು ಹೋಗಿ ಅಕ್ಸೆ ಬೀಜ ಅಂತ ದಿನಸಿ ಅಂಗಡಿಲಿ ಕೇಳಿದ್ರು ಕೂಡ ಕೊಡ್ತಾರೆ. ಈ ಅಕ್ಸೆ ಬೀಜದಿಂದ ತುಂಬಾನೇ ಯೂಸ್ಫುಲ್ ಇದೆ. ಇದರಲ್ಲಿ ಚಟ್ನಿ ಪುಡಿ ಮಾಡ್ಕೊಂತಾರೆ, ಫೇಸ್ ಪ್ಯಾಕ್ ಮಾಡ್ಕೊಂತಾರೆ, ಮತ್ತೆ ಇದನ್ನ ಹೇರ್ ಪ್ಯಾಕಿಗೂ ಕೂಡ ಯೂಸ್ ಮಾಡ್ತಾರೆ. ಈ ವಾಟರ್ನು ಅಷ್ಟೇ ಎಲ್ಲೂ ಸ್ಪಾಯಿಲ್ ಮಾಡಬೇಡಿ, ಇದನ್ನು ಕೂಡ ಅಷ್ಟೇ ಎತ್ತಿಟ್ಕೊಳ್ಳಿ. ಈ ಹೇರ್ ಪ್ಯಾಕಿಗೆ ನಾನು ಯೂಸ್ ಮಾಡ್ಕೊತಾ ಇರೋದು. ಸೊ ಇದನ್ನು ಕೂಡ ನೀರು ಚೆನ್ನಾಗಿ ಬಸ್ಕೊತಾ ಇದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಸೋಸ್ಕೊಂಡಾದ್ಮೇಲೆ ಮೆಂತೆ ಕಾಳು ಮತ್ತೆ ಅಕ್ಸೆ ಬೀಜನ ಒಂದ್ರೊಳಗೆ ಮಿಕ್ಸ್ ಮಾಡ್ಕೊತೀನಿ. ಈಗ ನೋಡಿ ನಾನು ಈ ಕಡೆಗೆ ಒಂದ್ ಕಡೆಗೆ ಮೆಂತೆ ಕಾಳು ಮತ್ತೆ ಅಕ್ಸೆ ಬೀಜ ಒಂದು ಸಪ್ರೇಟ್ ಇಟ್ಕೊಂಡಿದ್ದೀನಿ. ಈ ವಾಟರ್ನ ಇಡ್ಲಿ ಇಟ್ಕೊಂಡಿದ್ದೀನಿ. ಈ ವಾಟರ್ ಏನಕ್ಕೆ ಅಂತಂದ್ರೆ ನಮ್ಮ ತಲೆಗೆ ಅಂದ್ರೆ ಸ್ನಾನ ಮಾಡೋಕ್ಕೂ 1 ಅವರ್ ಮುಂಚೆನೆ ನಾವು ಇದನ್ನ ಹೇಗೆ ತಲೆಗೆ ಎಣ್ಣೆ ಹಚ್ಕೊಳ್ತೀವೋ ಆ ರೀತಿ ಹಚ್ಕೋಬೇಕು. ಹಚ್ಕೊಂಡು 1 ಅವರ್ ಬಿಟ್ಟಾದ್ಮೇಲೆ ತಲೆ ಸ್ನಾನ ಮಾಡ್ಕೊಳ್ಳೋದ್ರಿಂದ ಅಗ್ರು ಮತ್ತೆ ಏರ್ ಫಾಲ್ ಎಲ್ಲ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ನಾನು ಇದನ್ನ ಎತ್ತಿಟ್ಕೊಳ್ತಾ ಇದ್ದೀನಿ, ಒಂದು ಬಾಟಲ್ಗೆ ಎತ್ತಿಟ್ಕೊಳ್ತಿದ್ದೀನಿ. ಮತ್ತೀಗ ಒಂದು ಜಾರ್ ತಗೊಂಡು ಈಗ ನೆನೆಸಿಟ್ಟ ಕಾಳುಗಳನ್ನ ಇದ್ರೊಳಗೆ ಹಾಕೋಬೇಕಾಗುತ್ತೆ. ನಾನೀಗ ಹೇರ್ ಪ್ಯಾಕಿಗೆ ಹೇಳ್ತಾ ಇರೋದು, ಕೂದಲು ದಪ್ಪ ಹಾಗೂ ದಟ್ಟ ಮತ್ತೆ ಡ್ಯಾಂಡ್ರಫ್ ಆಗಬಾರ್ದು, ಏರ್ ಫಾಲ್ ಕೂಡ ಆಗಬಾರ್ದು, ನೈಸ್ ಆಗಿ ಬರಬೇಕು ಅಂತ ಅಂದ್ರೆ ಯಾವ ರೀತಿ ಮಾಡಬೇಕು ಅಂತ ನಾನು ದಾಸವಾಳದ ಎಲೆ ಕೂಡ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಒಂದು 10 ಎಷ್ಟಾದ್ರೂ ಹಾಕೋಬಹುದು. ದಾಸವಾಳದ ಎಲೆ ಮತ್ತೆ ದಾಸವಾಳದ ಹೂವು ಇದನ್ನು ಕೂಡ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ದಾಸವಾಳದ ಹೂವು ಯಾವ್ದಾದ್ರೂ ಹಾಕೋಬಹುದು. ದಾಸವಾಳದ ಹೂವು ಮತ್ತೆ ದಾಸವಾಳದ ಎಲೆ, ಅದ್ರ ಜೊತೆಗೆ ಕರಿಬೇವು ಕೂಡ ಹಾಕೋಬೇಕು, ಕೂದಲಿಗೆ ತುಂಬಾನೇ ಒಳ್ಳೇದು. ಸೊ ಅದಕ್ಕೆ ಮತ್ತೆ ಮೊಸರು ಕೂಡ ಹಾಕೊಳ್ಳೋದ್ರಿಂದ ಡ್ಯಾಂಡ್ರಫ್ ಎಲ್ಲ ಸ್ವಲ್ಪ ಕಮ್ಮಿ ಆಗುತ್ತೆ, ಬಾಡಿ ಹೀಟ್ ಕೂಡ ಕಮ್ಮಿ ಆಗುತ್ತೆ. ಲಾಸ್ಟಲ್ಲಿ ಕೊಬ್ಬರಿ ಎಣ್ಣೆಯನ್ನು ಕೂಡ ಮಿಕ್ಸ್ ಮಾಡ್ಕೋಬಹುದು. ಇದಕ್ಕೆ ನೀರು ಹಾಕೊಳ್ಳೋದು ಬೇಡ, ನಾವು ನೆನೆಸಿಟ್ಟಿದ್ದಂಥ ಕಾಡಿನ ನೀರು ಇತ್ತಲ್ಲ ಅದೇ ನೀರನ್ನೇ ಮಿಕ್ಸ್ ಮಾಡ್ಕೊಳ್ಳೋಣ, ಬೇರೆ ನೀರನ್ನ ಆ್ಯಡ್ ಮಾಡ್ಕೊಳ್ಳೋದು ಬೇಡ. ಈಗ ಚೆನ್ನಾಗಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡ್ಬಿಡೋಣ.
ಇದು ಇವಾಗ ಚೆನ್ನಾಗಿ ನುಣ್ಣಗಾಗಿದೆ. ಸೊ ಇದನ್ನ ನಾನೀಗ ಒಂದು ಬಾಕ್ಸ್ಗೆ ಹಾಕೊಳ್ತಾ ಇದ್ದೀನಿ. ನೋಡಿ ಈ ತರ ಚೆನ್ನಾಗಿ ನುಣ್ಣಗಾಗಿದೆ. ಸೊ ಬಾಕ್ಸ್ಗೆಲ್ಲ ಹಾಕೊಳ್ಳೋಣ. ನೀವು ಇದನ್ನ ಬೇಕಾದ್ರೆ ಸ್ವಲ್ಪ ತೆಳು ಬೇಕಾದ್ರೂ ಮಾಡ್ಕೋಬಹುದು, ಗಟ್ಟಿ ಬೇಕಾದ್ರೆ ಗಟ್ಟಿನೂ ಮಾಡ್ಕೋಬಹುದು. ಸೊ ನಾನು ಇಟ್ಕೊಂಡಿದ್ನಲ್ಲ ಆ ವಾಟರ್ನ ಇದ್ರೊಳಗೆ ಹಾಕೊಳ್ತೀನಿ. ಸೊ ಅವಾಗ ಒಂದ್ ಸ್ವಲ್ಪ ತೆಳು ಆಗುತ್ತೆ. ನೋಡಿ ಆ ವಾಟರ್ನ ಇದ್ರೊಳಗೆ ಫಿಲ್ ಮಾಡ್ಕೊಂಡಿದೀನಿ. ಇದನ್ನ ನಾವು ನಿಮ್ಗೆ ಹೇಳಿದೀನಿ, ಸೊ ನಮ್ ತಲೆ ಈಗ ಕೂದಲು ನಾವು ತಲೆ ಸ್ನಾನ ಮಾಡ್ತೀವಿ ಅನ್ನೋಕ್ಕೂ 1 hour ಮುಂಚೆ ಸೊ ನಾವು ಈ ಕೂದಲಿಗೆ ಫುಲ್ ಸ್ಪ್ರೆಡ್ ಮಾಡ್ಕೊಂಡ್ರೆ ಕೂದಲು ತುಂಬಾ ಚೆನ್ನಾಗಿ ಗ್ರೋತ್ ಆಗುತ್ತೆ. ನಿಜ ಹೇಳ್ಬೇಕಂತಂದ್ರೆ ನಾನು ಇದನ್ನ ಯೂಸ್ ಮಾಡ್ತಿದ್ದಕ್ಕೆ ನಾನು ಎಷ್ಟು ಸ್ವಲ್ಪ ಹೇರ್ನ ತುಂಬಾ ಚೆನ್ನಾಗಿ ಗ್ರೋತ್ ಆಗಿ ಇಟ್ಕೊಂಡಿದ್ದೆ. ಆಲ್ಮೋಸ್ಟ್ ನಾನು ಈ ಮನೆಗೆ ಬಂದ್ಮೇಲೆ ಹೇರ್ ಪ್ಯಾಕ್ ನಾನು ಮಾಡೇ ಇಲ್ಲ. ಆಲ್ಮೋಸ್ಟ್ ತುಂಬಾ ದಿನ ಆಯ್ತು. ಅಂದ್ರೆ ಸ್ವಲ್ಪ ನನಗೆ ಇದು ಡಬಲ್ ಬೆಡ್ರೂಮ್ ಆಗಿರೋದ್ರಿಂದ ಕೆಲಸ ತುಂಬಾ ಜಾಸ್ತಿ ಆಯ್ತು. ಏನ್ ಬೇಕು ಪೂಜಿ? ಏನ್ ಬೇಕು? ಬೇರೆದಾಕ್ಬೇಕಾ? ಬಂದೆ ಹಾಕ್ತಿದ್ರು. ಸೊ ನನಗೆ ಡಬಲ್ ಬೆಡ್ರೂಮ್ ಆಗಿರೋದ್ರಿಂದ ಸ್ವಲ್ಪ ಕೆಲಸ ಜಾಸ್ತಿನೇ ಆಯ್ತು, ಕ್ಲೀನಿಂಗು ಅದು ಇದು ಅಂತ. ನನ್ನ ಏನಂತಂದ್ರೆ ಈ ಒಂದು ನಡುವೆಲಿ ಸೊ ನನ್ನ ಹೇರ್ ಪ್ಯಾಕ್ ಬಗ್ಗೆ, ನನ್ನ ಫೇಸ್ ಬಗ್ಗೆ ಸೊ ಸ್ವಲ್ಪ ಗಮನ ಕಮ್ಮಿ ಮಾಡಿದೀನಿ. ಅದರಿಂದಾಗಿ ನೋಡಿ ನನಗೆ ತುಂಬಾನೇ ಹೇರ್ ಫಾಲ್ ಕೂಡ ಆಗ್ತಾ ಇದೆ. ಅದು ಅಲ್ಲದೆ ನಾವು ಬಂದಿರೋ ಮನೇಲಿ ಬೋರ್ ನೀರು, ಸೊ ಬೋರ್ ನೀರು ಆಗಿರೋದ್ರಿಂದ ತುಂಬಾ ಅಂದ್ರೆ ತುಂಬಾ ಹೇರ್ ಫಾಲ್ ಆಗ್ತಿದೆ. ನನ್ ಬರ್ತಾ ಬರ್ತಾ ಹೇರ್ ಯಾವ ತರ ಆಗಿದೆ ಅಂದ್ರೆ ಫುಲ್ ನಂದು ತಿಕ್ಕಾಗಿದ್ದ ಹೇರು ಫುಲ್ ತೆಳು ಆಗೋಗ್ಬಿಟ್ಟಿದೆ. ಸೊ ಮತ್ತೆ ಈ ಕಂಡೀಷನರ್ ನಾನು ಯೂಸ್ ಮಾಡ್ತಾ ಇದ್ದೀನಿ, ಹೋಮ್ ರೆಮಿಡಿ. ನಾನು ಯಾವುದೇ ಒಂದು ಮೆಡಿಸಿನ್ ಯಾವ್ದು ತಗೊಂಡ್ರು ಕೂಡ ನನಗೆ ಸೂಟ್ ಆಗಲ್ಲ. ಸೊ ನನಗೆ ಇದೇ ಬೆಸ್ಟ್. ಸೊ ಇದನ್ನೇ ನಾನು ಇವಾಗ ಯೂಸ್ ಮಾಡ್ತೀನಿ. ಫಸ್ಟ್ ನಾನು ಇದನ್ನ ಈ ತರ ಹಾಕೊಳ್ತೀನಿ, ಯಾಕಂದ್ರೆ ಫಸ್ಟ್ ಒಂದು ಪೊಸಿಷನ್ ಇಂದ ಬರಬೇಕು. ಈ ತರ ಮಾಡ್ಕೋಬೇಕು. ನಾನಿವಾಗ ಕೂದಲುದು ಈ ರೀತಿಯಾಗಿ ಬುಡೆಗೆ ಹಚ್ಕೊಳ್ತಾ ಇದ್ದೀನಿ. ಸೊ ಈ ರೀತಿ ಬುಡೆಗೆ ಹಚ್ಕೊಳ್ಳೋದ್ರಿಂದ ಬುಡದಿಂದ ನೀಟಾಗಿ ತಲೆ ಕೂದಲಿಗೆ ಬೆಳವಣಿಗೆ ಚೆನ್ನಾಗಿ ಸಿಗುತ್ತೆ. ಮತ್ತು ಯಾವುದೇ ರೀತಿಯ ಕವಲು ಅಂದರೆ ಡ್ಯಾಂಡ್ರಫ್ ಆಗೋದು ಮತ್ತು ಏರ್ ಫಾಲ್ ಆಗೋದು, ಸ್ಪ್ಲಿಟ್ಟೆಡ್ಸ್ ಆಗೋದು ಇದನ್ನೆಲ್ಲ ಕಂಟ್ರೋಲ್ ಮಾಡುತ್ತೆ. ಈ ರೀತಿಯಾಗಿ ನಾವು ವೀಕ್ಲಿ ಮಾಡ್ಕೊಳ್ಳೋದ್ರಿಂದ ಏನು ಪ್ರಾಬ್ಲಮ್ ಆಗಲ್ಲ. ಇಲ್ಲ ಅಂತಂದರೆ ಮಂತ್ಲಿ ಒಂದು 2 times ಆದರೂ ಈ ರೀತಿಯಾಗಿ ಹಚ್ಕೊಳ್ಳಿ ಹೇರ್ ಪ್ಯಾಕು. ಸೊ ನಿಮ್ಮ ಹೇರ್ ಕೂಡ ತುಂಬ ಗ್ರೋತ್ ಆಗುತ್ತೆ ಮತ್ತು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಕೂದಲು ಕೂಡ ಅಷ್ಟೇ ಸ್ಮೂತಾಗಿ ಕಾಣಿಸುತ್ತೆ. ನನ್ನ ಕೂದಲು ತುಂಬ ತಿಕ್ಕಾಗಿತ್ತು. ಆಲ್ಮೋಸ್ಟ್ ನೀವು ಹಳೆ ವಿಡಿಯೋದಲ್ಲಿ ನೋಡಿದ್ರೆ ತುಂಬ ತಿಕ್ಕು ಮತ್ತು ದಪ್ಪ ಇತ್ತು. ಬಟ್ ಇವಾಗ ನನ್ನ ಕೂದಲು ಹೇಗಾಗಿದೆ ಅಂತಂದರೆ ನಿಜಕ್ಕೂ ತುಂಬ ಏರ್ ಫಾಲ್ ಆಗಿದೆ. ಇಲ್ಲಿಗೆ ಈ ಮನೆಗೆ ಬಂದು ನಾನು 5 months ಆಯಿತು. 5 monthsಲ್ಲಿ ತುಂಬಾ ಏರ್ ಫಾಲ್ ಆಗಿದೆ. ಬಟ್ ನಾನು ಈ ಮನೆಗೆ ಬಂದಾಗಿಂದ ನಾನು ನಿಜವಾಗ್ಲೂ ಅಪ್ಲೈ ಮಾಡಿಲ್ಲ. ಅಪ್ಲೈ ಮಾಡಿದರೆ ನನಗೆ ಈ ಪ್ರಾಬ್ಲಮ್ ಆಗ್ತಾ ಇರಲಿಲ್ಲ. ಬಿಕಾಸ್ ನಾನು ಅಪ್ಲೈ ಮಾಡೋದಕ್ಕೆ ರೀಸನ್ ಬೇರೆಯೇ ಇತ್ತು. ಅಪ್ಲೈ ಮಾಡೋದಕ್ಕೆ ಯಾಕಾಗಿಲ್ಲ ಅಂತಂದರೆ ಅದೇ ಹೇಳಿದ್ದ ಹಾಗೆ ಮನೇಲಿ ತುಂಬ ಕೆಲಸ ಆಯಿತು, ಮತ್ತು ನನಗೂ ಕಾನ್ಸಂಟ್ರೇಟ್ ಮಾಡಲಿಲ್ಲ. ಮತ್ತು ಇಲ್ಲಿ ನೀರು ಬೇರೆ ಚೇಂಜ್ ಆಯಿತು. ನನಗೆ ಅದೇ ಒಂದು ಎಫೆಕ್ಟ್ ಆಗಿದ್ದು. ಬೋರ್ ನೀರು ಆಗಿರೋದ್ರಿಂದ ಸಿಕ್ಕಾಬಟ್ಟೆ ಏರ್ ಫಾಲ್ ಆಗ್ತಾ ಇತ್ತು. ನಾನು ಯಾಕೆ ಅಂತ ಅಂದ್ಕೊಳ್ತಿದ್ದೆ. ಮತ್ತು ಇನ್ನೂ ಒಂದು ನನಗೆ PCOS ಇರೋದ್ರಿಂದ ಏರ್ ಫಾಲ್ ಕೂಡ ಸ್ಟಾರ್ಟ್ ಆಗೋಯ್ತು. ತುಂಬಾ ಏರ್ ಫಾಲ್ ಸ್ಟಾರ್ಟ್ ಆಯಿತು. ಬಟ್ ನಿಜವಾಗ್ಲೂ PCOS ಇದ್ದರೆ ಮಾತ್ರ ನಿಜ ಹೇಳ್ತೀನಿ, ದಯವಿಟ್ಟು ಹೇರ್ ಬಗ್ಗೆ ತುಂಬಾ ಕೇರ್ ಮಾಡಿ ಮತ್ತು ಹೆಲ್ತ್ ಬಗ್ಗೆನೂ ತುಂಬಾ ಕೇರ್ ಮಾಡಿ. ನಾನಿವಾಗ ಏರ್ ಪ್ಯಾಕ್ ಎಲ್ಲ ಅಪ್ಲೈ ಮಾಡ್ಕೊಂಡಾಯಿತು. ನೆಕ್ಸ್ಟು ಇದ್ರ ಜೊತೆಗೆ ಫೇಸ್ ಪ್ಯಾಕ್ ಕೂಡ ಮಾಡ್ತಾ ಇದ್ದೀನಿ. ಫೇಸ್ ಪ್ಯಾಕ್ ಕೂಡ ಅಷ್ಟೇ ಏನೂ ಮಾಡ್ತಾ ಇಲ್ಲ, ವಿಡಿಯೋನೂ ಮಾಡ್ತಾ ಇಲ್ಲ. ಫೇಸ್ ಪ್ಯಾಕ್ ಏನು ಯಾವುದ್ರ ಬಗ್ಗೆನೂ ಕೇರ್ ಮಾಡ್ತಿಲ್ಲ. ಬರೀ ಮನೆ, ಮಕ್ಕಳು, ಮರಿ ಅಂತ ಅಂದ್ಬಿಟ್ಟು ತುಂಬಾ ಬರೀ ಅದರಲ್ಲೇ ಮೈಂಡಲ್ಲೇ ಮುಳುಗೋಗಿದ್ದೆ. ಅಡುಗೆ ಮಾಡು, ಊಟ ಮಾಡು, ತಿನ್ನು, ಮಕ್ಕಳು ಕೇರ್ ಮಾಡು, ಓದಿಸು, ಬರೀ ಇದೇ ಆಯಿತು. ನನ್ನ ಬಗ್ಗೆ ಯಾವುದು ಕೂಡ ನಾನು ಕೇರೇ ಮಾಡ್ತಾ ಇಲ್ಲ. ಅಷ್ಟು ಕೇರ್ಲೆಸ್ ಆಗೋಗ್ಬಿಟ್ಟಿದ್ದೆ. ಬಿಕಾಸ್ ನನಗೆ ಏನಾಗಿತ್ತು ಅಂತಂದರೆ ಈಗ ನನ್ನ ಒಂದು ಹೆಲ್ತ್ ಇಶ್ಯೂ ಆಗೋಗ್ಬಿಟ್ಟಿದೆ. PCOS ಹೆಲ್ತ್ ಇಶ್ಯೂ ಇಂದ ನನಗೆ ತುಂಬ ಅಂದರೆ ತುಂಬ ಟಯರ್ಡ್ನೆಸ್ಸು, ಈ ರೀತಿಯಾಗಿ ಏನೇನೋ ಒಂಥರ ಫೀಲ್ ಆಗ್ತಾ ಇರುತ್ತೆ. ತುಂಬ ಟಯರ್ಡ್ನೆಸ್, ಯಾವಾಗ ನೋಡು ಮಲ್ಕೋಬೇಕು ಅನ್ನೋ ಥರ ಫೀಲ್ ಆಗ್ತಾಯಿತ್ತು. ಹಾಗಾಗಿ ನಾನು ಯಾವುದೇ ರೀತಿಯ ಒಂದು ಕೇರ್ನೇ ಮಾಡ್ತಾ ಇರಲಿಲ್ಲ. ಫೇಸ್ ಬಗ್ಗೆ ಆಗಿ, ಹೇರ್ ಬಗ್ಗೆ ಆಗಿ, ನನ್ನ ಬಗ್ಗೆನೇ ಆಗಲಿ ಎಲ್ಲದಕ್ಕೂ ತುಂಬ ಅಸಡ್ಡೆ ಮಾಡ್ತಾಯಿದ್ದೆ. ಆ ಅಸಡ್ಡೆ ಮಾಡಿದ್ದಕ್ಕೆ ನನಗೆ ಇವಾಗ ಸಿಕ್ಕಾಬಟ್ಟೆ
ಪ್ರಾಬ್ಲಮ್ಸ್ ಆಗಿದೆ. ಮತ್ತು ಅದರಿಂದನೇ ಕೂಡ ನಾನು ವೀಡಿಯೋ ಕೂಡ ಮಾಡ್ತಾ ಇಲ್ಲ. ಯಾಕಂದರೆ ಯಾವಾಗಲೂ ನಿದ್ದೆ 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 ಅಂದರೆ ಎಲ್ಲಿ ವೀಡಿಯೋ ಮಾಡೋಕ್ಕಾಗುತ್ತೆ. ನನಗೆ ನಿದ್ದೆ ಕೂಡ ಇಂಪಾರ್ಟೆಂಟ್ ಆಗೋಗ್ಬಿಟ್ಟಿತ್ತು. ನಾನು ಮುಂಚೆ ಎಲ್ಲ ಆಲ್ಮೋಸ್ಟ್ ನನಗೆ ನೈಟ್ ಮಲಗಿದ್ರೆ ಕರೆಕ್ಟಾಗಿ ನೈಟ್ ನಿದ್ದೆನೇ ಅಷ್ಟೇ. ಮಾರ್ನಿಂಗ್ ಮಲಗಿದ್ರೆ ನನಗೆ ನೈಟ್ ಹೊತ್ತು ನಿದ್ದೆನೇ ಬರ್ತಾ ಇರಲಿಲ್ಲ. ಆ ಥರ ಇದ್ದೋಳು. ಯಾವಾಗ ಬೇಕಾದ್ರೂ ಮಲ್ಕೊಂಡ್ರು ನನಗೆ ನಿದ್ದೆ ಬರೋ ಥರ ಆಗೋಗ್ಬಿಟ್ಟಿದೆ. ಆ ರೀತಿಯಾಗಿ ಆಗೋಗ್ಬಿಟ್ಟಿದೆ. ಸೊ ದಯವಿಟ್ಟು ನಾನು ಹೇಳೋದು ಏನಂತಂದರೆ PCOS ಆ ಥರ ಯಾವುದೇ ಅದೇ ಅಂತಲ್ಲ, ಯಾವುದೇ ರೀತಿಯ ಒಂದು ಕಾಯಿಲೆ ಇದ್ರೂ ಕೂಡ ದಯವಿಟ್ಟು ಹೋಗಿ ಡಾಕ್ಟ್ರ್ ಹತ್ರ ಹೋಗ್ಬಿಟ್ಟು ಪ್ರತಿಯೊಂದನ್ನು ನೀಟಾಗಿ ತಿಳ್ಕೊಂಡು ಅದ್ರ ಬಗ್ಗೆ ಹೇಗಿರಬೇಕು, ಹೇಗೆ ನಾವು ಟ್ರೈನ್ ಅಪ್ ಆಗಬೇಕು ಮತ್ತು ಅದರಿಂದ ದೂರ ಇರೋದು ಹೇಗೆ ಅಂತ ದೂರ ಇರೋದು ಹೇಗೆ ಅಂತ ಡಾಕ್ಟರ್ನ ಕನ್ಸಿಡರ್ ಮಾಡಿ. ದಯವಿಟ್ಟು ನಾನು ಮಾಡಿದಷ್ಟು ಕೇರ್ಲೆಸ್ ನೀವು ಮಾಡಬೇಡಿ ಅಂತ ಹೇಳ್ತಾ ಇವಾಗ ವ್ಲಾಗ್ನ ಮುಂದುವರ್ಸೋಣ. ನಾನು ಇವಾಗ ಮಧ್ಯಾಹ್ನಕ್ಕೆ ಊಟ ಬೇಕಲ್ವಾ. ಸೊ ಮಧ್ಯಾಹ್ನ ಊಟ ಇಲ್ಲ ಅಂತಂದರೆ ಹೇಗೆ ಹೇಳಿ, ಅದಕ್ಕೋಸ್ಕರ ಮಧ್ಯಾಹ್ನ ಊಟಕ್ಕೆ ನೆಂಚಿಗೆ ಬೋಂಡ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಪಕೋಡ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಅನ್ನ ಸಾಂಬಾರು ಕೂಡ ಆಲ್ರೆಡಿ ಆಗಿದೆ. ಅನ್ನ ಸಾಂಬಾರು ಅದ್ರ ಜೊತೆಗೆ ಬಿಸಿ ಬಿಸಿ ಬಜ್ಜಿ ಮಾಡ್ಕೊಂಡ್ಬಿಟ್ರೆ ಇನ್ನೂ ಚೆನ್ನಾಗಿರುತ್ತಲ್ವಾ. ಸೊ ಹಾಗಾಗಿ ನಾನೇ ಮಾಡ್ತಾಯಿದ್ದೀನಿ, ಬಿಸಿ ಬಿಸಿ ಪಕೋಡ ಮಾಡ್ಕೊಂಡ್ಬಿಡೋಣ, ಬೇರೆ ಇನ್ನೇನು ಬೇಡ ಅಂತಂದ್ಬಿಟ್ಟು. ಏನೋ ಒಂಥರ ಈರುಳ್ಳಿ ಪಕೋಡ ಅಂದರೆ ಸಖತ್ ಇಷ್ಟ ನನಗೆ. ಅದರಲ್ಲೂ ಹಸಿಮೆಣ್ಸಿಕಾಯ್ದು ಇಷ್ಟನೇ. ಬಟ್ ಮಧ್ಯದಲ್ಲಿ ಈರುಳ್ಳಿ ಸಿಗ್ತಿರುತ್ತಲ್ಲ, ಆ ಬೋಂಡ ಅಂತೂ ಸಖತ್ತಾಗಿರುತ್ತೆ ತಿನ್ನೋದಕ್ಕೆ. ಹಾಗಾಗಿ ಮಧ್ಯಾಹ್ನಕ್ಕೆ ಅಂತ ಅಂದ್ಬಿಟ್ಟು ಈರುಳ್ಳಿ ಬೋಂಡ ಮತ್ತು ಅನ್ನ ಸಾಂಬಾರನ್ನ ಮಾಡ್ಕೊಂಡಿದ್ದೀನಿ. ಸೊ ಬೋಂಡ ಅಂತೂ ಆಗೋಯ್ತು, ತುಂಬಾ ಕ್ರಿಸ್ಪಿಯಾಗಿ ಬಂತು. ನನಗಂತೂ ತುಂಬಾ ಇಷ್ಟ ಆಯಿತು. ಸ್ವಲ್ಪ ಚಿಕ್ಕದಾಗೆ ಮಾಡಿದ್ದೀನಿ, ಯಾಕೆಂದರೆ ತುಂಬ ದೊಡ್ಡದಾಗಿ ಮಾಡಿದ್ರೆ ಗಂಟ್ಲಲ್ಲಿ ಸಿಗಾಕೊಳ್ಳುತ್ತೆ. ಅವಾಗ ಬಿಸಿ ಬಿಸಿ ತಿನ್ಬೋದು ಅಷ್ಟೇ, ಆಮೇಲೆ ತಣ್ಣಗಾದ್ಮೇಲೆ ತಿನ್ನೋದಕ್ಕೆ ಆಗಲ್ಲ. ಸೊ ಹಾಗಾಗಿ ನಾನೇ ಮಾಡಿದೆ, ಸ್ವಲ್ಪ ಚಿಕ್ಕದಾಗೆ ಮಾಡ್ಕೊಂಡಿದ್ದೀನಿ. ಈಗ ಅನ್ನ ಕೂಡ ಸರ್ವ್ ಮಾಡ್ಕೊತೀನಿ. ಬಿಸಿ ಬಿಸಿ ಅನ್ನ, ಬಿಸಿ ಬಿಸಿ ಸಾಂಬಾರು, ಅದ್ರ ಜೊತೆಗೆ ಬೋಂಡ ತಿಂತಾಯಿದ್ರೆ ಹೇಗಿರುತ್ತೆ ಹೇಳಿ, ಸೂಪರಾಗಿರುತ್ತಲ್ವ. ನಾನು ಕೂಡ ಊಟ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಎಲ್ಲ ಸರ್ವ್ ಮಾಡ್ಕೊತಾ ಇದ್ದೀನಿ. ಪ್ರತಿಯೊಂದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾರೆ. ನೀವು ಎಷ್ಟು ಬೈಕೊಂತಿರ್ತಾರೆ, ನಾವು ಎಲ್ಲನೂ ಇದನ್ನೆಲ್ಲ ಹೇಳ್ತಾರಲ್ವಾ ಅಂತ. ಕೆಲವರು ಹೌದು, ನಾನು ಅಂದ್ಕೊಂಡಿರೋ ಪ್ರಕಾರ ಕೆಲವ್ರು ಹೇಳ್ತಾರೆ ಇದೆಲ್ಲ ಶೇರ್ ಮಾಡಬೇಕಾ, ಇದೆಲ್ಲ ಬೇಕಾ ಅಂತ ಕೇಳ್ತಾರೆ. ಬಟ್ ಅದೇನಂತ ನನಗೆ ಗೊತ್ತಿಲ್ಲ. ಬಟ್ ನನಗೇನೋ ಅನಿಸುತ್ತೆ, ಇಷ್ಟ ಆಯಿತು, ನನಗೆ ಶೇರ್ ಮಾಡ್ಕೋಬೇಕು ಅನ್ನಿಸ್ತಿದ್ದೆ, ಅದಕ್ಕೆ ನಾನು ಶೇರ್ ಮಾಡ್ಕೊತಿದ್ದೆ. ಬೇರೆಯವ್ರ ಬಗ್ಗೆ ನನಗೆ ಬೇಕಾಗಿಲ್ಲ. ಸೊ ನಾನು ಕರೆಕ್ಟಾಗಿದ್ದೀನ, ಅಷ್ಟು ಸಾಕು. ಸೊ ನಾನು ಇವಾಗ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿಬಿಟ್ಟು ಮತ್ತು ಕೂದಲೆಲ್ಲ ಚೆನ್ನಾಗಿ ಡ್ರೈ ಮಾಡ್ಕೊಂಡು ಬಂದಿದ್ದೀನಿ. ಇನ್ನೊಂದು ಏನಂತಂದರೆ ಪ್ರಾಬ್ಲಮ್ಮು, ಈ ಥರ ಹೇರ್ ಪ್ಯಾಕ್ ಮಾಡ್ಕೊಂಡಾಗ ತುಂಬ ಅಂದರೆ ತುಂಬ ಕಷ್ಟ ಆಗುತ್ತೆ ನಮಗೆ. ಈ ಕೂದಲಲ್ಲಿ ಕ್ಲೀನಾಗಿ ಎಲ್ಲ ವಾಶ್ ಮಾಡ್ಕೋಬೇಕಂದ್ರೆ ಸಿಕ್ಕಾಬಟ್ಟೆ ಕಷ್ಟ ಆಗುತ್ತೆ. ಸೊ ನಾನು ಇದೆಲ್ಲ ಅದಂತೂ ಸಿಕ್ಕಾಬಟ್ಟೆ ತೊಳೆದು ಹೋಗೋಷ್ಟೊತ್ತಿಗೆ ಕೈಗೆ ನೋವು ಬಂದುಬಿಡುತ್ತೆ. ಮತ್ತು ನಮಗೆ ಒಂಥರ ಹಿಂಸೆ ಆಗಿಬಿಡುತ್ತೆ. ಅದಂತೂ ತುಂಬ ಬೇಜಾರಾಗುತ್ತೆ. ಬಟ್ ಏನು ಮಾಡೋದು, ನಮ್ಮ ಹೇರ್ ಗ್ರೋತ್ಗೋಸ್ಕರ ನಾವು ಈ ಥರ ಎಲ್ಲ ಸರ್ಕಸ್ ಮಾಡಲೇಬೇಕಾಗುತ್ತೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಸ್ಮೂತಾಗಿ ಸಿಲ್ಕಿ ಥರ ಬಂದಿದೆ. ನೀವು ನೋಡ್ತಾ ಇದ್ದೀರಾ, ನಂದು ತುಂಬ ಥಿಕ್ ಹೇರ್ ಏನಕ್ಕೆ ಅಂತಂದರೆ, ಸೊ ನಾನು ಈ ರೀತಿಯಾಗಿ ಯೂಸ್ ಮಾಡ್ತಾ ಇದ್ದೆ ಪ್ರಾಡಕ್ಟ್ನ, ಹಾಗಾಗಿ ನಂಗೆ ತುಂಬ ಥಿಕ್ ಹೇರ್ ಇತ್ತು. ಬಟ್ ಇವಾಗ ನಾನು ಮಾಡ್ತಾ ಇರೋದು ಕಲ್ಕು ತುಂಬ ಸಣ್ಣ ಆಗೋಗಿದೆ. ನೀವು ನೋಡ್ತಾ ಇದ್ದೀರಾ, ಮುಂಚೆ ನನ್ನ ಹೇರ್ಗೂ ಇವಾಗಲೂ ಹೇರ್ಗೂ ತುಂಬ ಇದೆ, ಆದರೂ ಸ್ವಲ್ಪ ಮೇಂಟೈನ್ ಮಾಡ್ತಾ ಇದ್ದೀನಿ. ಓಕೆ, ಇವಾಗ ಸ್ವಲ್ಪ ನನಗೆ ಈ ಒಂದು ಹೇರ್ ಪ್ಯಾಕ್ ಇದು ಮಾಡಿದಾಗ ಸ್ವಲ್ಪ ನಂಗೆ ಅಷ್ಟು ಹೇರ್ ಫಾಲ್ ಜಾಸ್ತಿ ಕಾಣಿಸ್ತಾ ಇಲ್ಲ. ಹಿಂಗಂದ್ರೆ ಸಾಕು, ನೋಡಿ ತುಂಬ ಬರೋದು. ಒಂದೆರಡು ಕೂದಲು ಬಂದಿದೆ ಅಷ್ಟೇ, ಆದರೂ ಒಂದೊಂದು ಬರುತ್ತೆ. ಆಗಿದ ತಕ್ಷಣ ಅಂತೂ ಕ್ಲಿಯರ್ ಆಗಲ್ಲ. ಬಟ್ ಅದು ವೀಕ್ಲಿ ಟ್ರೈ ಮಾಡ್ತಾ ಇದ್ರೆ ಸೊ ಕಂಪಲ್ಸರಿ ನಿಲ್ಲುತ್ತೆ ಹೇರ್ ಫಾಲು. ಸೊ ನಾನಿವಾಗ ಟೈಮ್ ಬೇರೆ ಆಗ್ತಾ ಇದೆ, ನನ್ನ ಮಗಳು ಕರ್ಕೊಂಡು ಡ್ಯಾನ್ಸ್ ಕ್ಲಾಸಿಗೆ ಬೇರೆ ಹೋಗಬೇಕು. ಸ್ವಲ್ಪ ರೆಡಿ ಆಗಬೇಕು. ಏನಿಲ್ಲ, ಮೇಕಪ್ ಎಲ್ಲ ಮಾಡ್ಕೊಂಡಿದ್ದೀನಿ. ಸೊ ಈಗ ತಲೆ ಬಚ್ಚಿ ಹೋಗ್ಬಿಟ್ಟು ಸ್ವಲ್ಪ ಹೂವು ಬೇರೆನ, ಸೊ ಹೂವು ಮುಡ್ಕೊಂಡು ಹೊರಡಬೇಕು. ಯಾಕಂದರೆ ಮಗಳನ್ನ ಡ್ಯಾನ್ಸ್ ಕ್ಲಾಸಿಗೆ ಬೇರೆ ಕರ್ಕೊಂಡು ಹೋಗ್ಬೇಕು. ಈಗ ರೆಡಿ ಆಗಬೇಕು. ಆ್ಯಕ್ಚುಲಿ ಅವಳಿಗೆ ಈಗ 5 to 6 ಡ್ಯಾನ್ಸ್ ಕ್ಲಾಸ್ ಇದೆ, ವೆಸ್ಟರ್ನು. ಅದಕ್ಕೋಸ್ಕರ ಈಗ ಡ್ಯಾನ್ಸ್ ಕ್ಲಾಸಿಗೆ ಹೊರಡಬೇಕಾಗಿದೆ. ಈಗ ಹೊರಡಬೇಕು. ನಾನು ಇವಾಗ ತಲೆ ಬಚ್ಕೊಂಡ್ಬೇಕು. ಹೂವು ಬೇರೆ ಬೆಳಗ್ಗೆ ಹೂವು ಬಂದಿತ್ತು. ನನಗೆ ನನ್ನ ಫೇವ್ರೆಟ್ಟು ಮಲ್ಲೆ ಹೂವು. ಮಲ್ಲೆ ಹೂವು ಬೇರೆ ತೊಗೊಂಡಿದ್ದೆ. ಸೊ ಅದನ್ನ ಇವತ್ತು ಮುಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹೇಗೆ ಹೊರಡೋಣ ಅಂತ. ಓಕೆ, ಈಗ ಹೊರಡೋಕ್ಕೆ ತಯಾರಿ ಹಾಕೋಕೆ ಹೋಗ್ತಾ ಇದ್ದೀನಿ. ಮನೆಯೆಲ್ಲ ಎಷ್ಟು ಕ್ಲೀನ್ ಮಾಡಿ ಎಲ್ಲ ರೆಡಿ ಮಾಡಿಟ್ಟಿದ್ದೆ. ಆದರೆ ನನ್ನ ಅಪ್ಪು ಒಂದು 5 ನಿಮಿಷ ನಾನು ಏನಾದರೂ ಒಂದು ಮಾಡೋ ಅಷ್ಟೊತ್ತಿಗೆ ಎಲ್ಲ ಫುಲ್ಲು ಈಗೆಲ್ಲ ಕೆಲಸ ಮಾಡಿರ್ತೀವ, ಸ್ವಲ್ಪ ರೆಸ್ಟ್ ಬೇಡವಾ ನಮಗೆ? ಓಕೆ, ಒಂದು 10 ಮಿನಿಟ್ಸ್ ರೆಸ್ಟ್ ಮಾಡೋಣ. ಸ್ವಲ್ಪ ಬ್ಯಾಕ್ ಪೇಯ್ನ್ ಇರುತ್ತೆ, ಸ್ವಲ್ಪ ರೆಸ್ಟ್ ಬೇಕು. ಯಾಕಂದರೆ ಮನೆ ಕೆಲಸ ಎಲ್ಲ ಮಾಡಿದ ಮೇಲೆ ನಮಗೆ ಅಂತ ಒಂದು ಸ್ವಲ್ಪ ಟೈಮ್ ಬೇಕು. ಒಂದು 10 ನಿಮಿಷನಾದರೂ ಸ್ವಲ್ಪ ಫ್ರೀ ಆಗೋಣ ಅಂತ ರೂಮಲ್ಲಿ ಹೋಗಿ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಮೇಕಪ್ ಆಗ್ತಿದ್ದೆ. ಅಂದರೆ ಮೇಕಪ್ ಏನು ಅಂಥದ್ದೇನಿಲ್ಲ, ಜಸ್ಟ್
ಜಸ್ಟ್ ಒಂದು ಕ್ರೀಮ್ ಲಿಫ್ಟಿಕ್ಕು ಹಣೆ ಬಟ್ಟು ಅಷ್ಟೇ. ಅಷ್ಟು ಇಟ್ಕೊಂಡ್ಬರೋ ಅಷ್ಟೊತ್ತಿಗೆ ಹಬ್ಬ ಮಾಡಿಟ್ಟಿದ್ದಾನೆ. ನೋಡೋಣ ಬನ್ನಿ ಯಾವ ಥರ ಹಬ್ಬ ಮಾಡಿದಾನೆ ಅಂತ. ಈಗ ಅದೆಲ್ಲ ಕ್ಲೀನ್ ಮಾಡಿ ಹೋಗಬೇಕು. ಇಲ್ಲಾಂದರೆ ಸಂಜೆ ಬಂದಾಗ ನಾನು ಅಲ್ಲಿಂದನೇ ಫುಲ್ ಟಯರ್ಡಾಗಿ ಬಂದಿರ್ತೀನಿ. ಮತ್ತು ಅದು ಮಾಡೋ ಅಷ್ಟೊತ್ತಿಗೆ ನಂಗೆ ಏನೋ ಒಂಥರ ಕಿರಿಕಿರಿ ಅನ್ನಿಸ್ಬಿಡುತ್ತೆ. ಬಂದಾಗ ಮನೆ ನೀಟಾಗಿದ್ರೆ ಅದೊಂಥರ ಖುಷಿ ಆಗುತ್ತೆ. ಇಲ್ಲ ಅಂದರೆ ಒಂಥರ ಮೈಯೆಲ್ಲ ಒಂಥರ ಹೇಳೋಕ್ಕಾಗಲ್ಲ, ಹೊರಡುಗಳು ಜಿಡಿ ಜಿಡಿ ಅಂತ ಅನ್ತಾ ಇದೆ. ಬನ್ನಿ ತೋರಿಸ್ತೀನಿ ಮಗ ಯಾವ ಥರ ಮಾಡಿದ್ದಾನೆ ಅಂತ ಅಂದ್ಬಿಟ್ಟು. ಪಕ್ಕದ ಪ್ಯಾಕೆಟ್ ಪ್ಯಾಕೆಟ್ ಬಂದ್ಬಿಟ್ಟು ನಾನು ಬಿಚ್ಚದಲ್ಲಿ ಹಾಗೆ ಇಟ್ಟಿದ್ದೆ. ನನ್ನ ಮಗ ಎಲ್ಲ ಬಿಚ್ಚಿ ಹರಡಿಟ್ಟಿದ್ದೇನೆ. ತೋರಿಸ್ತಾ ನೋಡಿ ನಾನು ಏನೇನು ಮಾಡ್ತಿದ್ದೀನಿ ಅಂತ ಅವನೇ ತೋರಿಸ್ತಾ ಇದ್ದಾನೆ. ಬರೀ ನಾಟಕ ಪೂಸು ಹೊಡಿತಾರೆ, ಸಿಕ್ಕಾಬಟ್ಟೆ ಪೂಸು. ರೆಡಿನಾ? ಅಪ್ಪು ಯಾರಿದೆಲ್ಲ ಮಾಡಿದ್ದು? ಯಾರಿದೆಲ್ಲ ಮಾಡಿದ್ದು? ಯಾರು ಮಾಡಿದ್ದು? ಯಾರು ನೋಡ, ಅವನು ಹೇಳ್ತಾನೆ ಅಪ್ಪು ಅಂತ ಮಾಡಿದ್ದು. ಅವನೇ ಹೆಸರು ಹೇಳ್ಕೊಳ್ತಾನೆ. ನಾನು ಅಪ್ಪು ಅಂತ ಹೇಳ್ಕೊಳ್ತಾನೆ. ನಾಚಿಕೆ ಮರ ಮರಿದಿಲ್ಲ ಅವನಿಗೆ. ಅಪ್ಪು ಏನಿದು? ಬಾಗ್ಲಲ್ಲಿ ಇಟ್ಟಿರೋ ಹೂವು ಎಲ್ಲ ತಂದಿಲ್ಲ. ಯಾಕೆ ಇಟ್ಟಿದ್ಯಾ? ಬಾಗ್ಲಲ್ಲಿ ತಂದಿರೋ ಹೂವು ಎಲ್ಲ ತಂದಿಲ್ಲ ಇಟ್ಟಿದ್ದಾನೆ. ಈ ನನ್ನ ಮಗಳು ಬಂದು ಸ್ಕೂಲಿಂದ ಬಂದ್ರೆ ಬ್ಯಾಗ್ ಎಲ್ಲಿಡ್ಬೇಕು ಅನ್ನೋದು ಗೊತ್ತಿರಲ್ಲ. ಬಿಚ್ಚು ಪಜ್ಜಿ ಹಬ್ಬ ಹೋಗುತ್ತೆ. ಬಿಚ್ಚು ಪಜ್ಜಿ ಫೈನಲಿ ರೆಡಿ ಆದವು. ಈಗ ಹೊರಡ್ತಾ ಇದ್ದೀವಿ. ಮನೆಯೆಲ್ಲ ಕ್ಲೀನ್ ಆಯಿತು. ಹಂಸಗೆ ಟಾಯ್ಸ್ ಎಲ್ಲ ಎತ್ತಿಡಕ್ಕೆ ಹೇಳಿದೆ, ಅವಳು ಎತ್ತಿಟ್ಲು. ಈಗ ಹೋಗೋದು. ಸರಿ, ಓಕೆ, ಬಾಯ್ ಬಾಯ್ ಬಾಯ್. ನೋಡಿದ್ರಲ್ಲ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಕೊಲೀಗ್ಸ್ಗೆಲ್ಲ ಶೇರ್ ಮಾಡಿ. ಸೊ ಇಷ್ಟ ಹೇಳ್ತಾ ಇವತ್ತಿನ ವ್ಲಾಗ್ನ ಕ್ಲೋಸ್ ಮಾಡ್ತಾ ಇದ್ದೀನಿ.